MLA ಸಾಹೇಬರು ನಮಸ್ಕಾರ ಸರ್. ಬನ್ನಿ ಕುಳಿತುಕೊಳ್ಳಿ. ನಾನೇನು ಕುಳಿತುಕೊಳ್ಳಲು ಬಂದಿಲ್ಲ. ನಮ್ಮವರಾದ ರಾಬರ್ಟ್ ಹಾಗೂ ಕಾರ್ತಿಕನನ್ನು ಯಾಕೆ ಬಂಧಿಸಿ ಲಾಕಪ್ನಲ್ಲಿಟ್ಟಿದ್ದೀರಿ? ಸಾಬರ್, ರಾಬರ್ಟ್ ಮತ್ತು ಕಾರ್ತಿಕ್ ದೇಶದ್ರೋಹಿಗಳು, ಕಳ್ಳ ಕದಿಮರು ಇವರಿಬ್ಬರು. ಇವರು ಕಳ್ಳೆಯವರ ಮಾಡುತ್ತಿರುವಾಗಲೇ ನಾನೇ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದೇನೆ. ಇನ್ಸ್ಪೆಕ್ಟರ್, ಅವರು ನನಗೆ ತುಂಬಾ ಬೇಕಾದವರು. ಅವರು ಏನಾದರೂ ಮಾಡಿಕೊಂಡು ಹೋಗಲಿ, ಅವರನ್ನು ಕೇಳುವ ಅಧಿಕಾರ ನಿನಗಿಲ್ಲ. ಸುಮ್ಮನೆ ಬಿಟ್ಟು ಕಳಿಸು. ಸರ್, ನಿಮ್ಮಂತ ರಾಜಕಾರಣಿಗಳಿಗೆ ಇಂಥ ಗುಂಡಾಗೌಡಿಗಳು ಬೇಕೇ ಬೇಕು. ಅಂತವರು ಇಲ್ಲದಿದ್ದರೆ ನೀವು ಈ ಕುರ್ಚಿ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಸರ್. ಆದರೆ ಕಾನೂನಿಗೆ ಇವರ ಅವಶ್ಯಕತೆ ಇಲ್ಲ. ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಸರ್ಕಾರಕ್ಕೆ ದ್ರೋಹ ಬಗೆವ ಇಂಥ ಕಳ್ಳರನ್ನು ಬಿಡಲು ಬರುವುದಿಲ್ಲ. ನಿಮ್ಮಂತ ರಾಜಕಾರಣಿಗಳು ಹಣ, ಅಂತಸ್ತು, ಐಶ್ವರ್ಯ ಗಳಿಸುವುದಕ್ಕಾಗಿ ಇಂಥ ರೌಡಿಗಳನ್ನು ಬೆಳೆಸುತ್ತಿರುವಂತಲೇ ಇಂದು ಈ ನಮ್ಮ ರಾಜ್ಯ ಗುಂಡಗಳ ರಾಜ್ಯವಾಗಿ ಪರಿವರ್ತನೆ ಆಗ್ತಾ ಇದೆ. ಇನ್ಸ್ಪೆಕ್ಟರ್, 4 ದಿನ ಕೋರ್ಟ್ಗೆ ರಜೆ ಇರುವುದರಿಂದಲೇ ನಾನು ಇಲ್ಲಿಯವರೆಗೆ ಬಂದಿರುವೆ. ನಿಮ್ಮ ಕಮಿಷನರ್ಗೆ ಫೋನ್ ಮಾಡಿ ಬರ್ತಿದ್ದೆ. ಏನೋ ನೀನೂ ನಮ್ಮವನೆಂದು ಎಂದು ತಿಳಿದು ಇಲ್ಲಿಯವರೆಗೆ ಬಂದಿರುವೆ. ನೋಡು, ಅವರು ಏನಾದರೂ ನಿನ್ನ ಕಣ್ಣಿಗೆ ದೇಶದ್ರೋಹಿಗಳಂತೆ ಕಾಣಿಸಬಹುದು, ಆದರೆ ಅವರು ನಮ್ಮ ಪಾಲಿನ ದೇವರು. ಇಂಥವರು ಇರುವುದರಿಂದಲೇ ನಮ್ಮಂತ ರಾಜಕಾರಣಿಗಳು ಕುರ್ಚಿ ಮೇಲೆ ಕೂತು ರಾಜ್ಯಭಾರ ಮಾಡುತ್ತಿರುವುದು. ಏನೋ ಒಂದು ಸಣ್ಣ ತಪ್ಪು ಮಾಡಿರಬಹುದು, ಅದನ್ನು ಅಲ್ಲೇ ಮುಚ್ಚಾಕಿ ಅವರನ್ನು ಬಿಟ್ಟು ಕಳಿಸು. ಮುಂದಿನ ವ್ಯವಸ್ಥೆ ನಾನು ಮಾಡ್ತೀನಿ. ಗೌಡ್ರೆ, ಲಂಚಕ್ಕೆ ಕೈ ಚಾಚಿ ಸರ್ಕಾರಕ್ಕೆ ದ್ರೋಹ ಬಗೆವ ಭ್ರಷ್ಟ ಅಧಿಕಾರಿ ನಾನೆಂದು ತಿಳಿದುಕೊಂಡಿರುವೆ ಏನು? ನ್ಯಾಯವೇ ನನ್ನ ಉಸಿರು, ಸತ್ಯಕ್ಕಾಗಿ ಹೋರಾಡುವುದೇ ನನ್ನ ವೃತ್ತಿ ಧರ್ಮ. ಕಾನೂನಿಗೆ ತೆರೆವಾಗಿ ನ್ಯಾಯಕ್ಕೆ ಹೋರಾಡುವುದೇ ಈ ನನ್ನ ವೃತ್ತಿ ಧರ್ಮ. ಇನ್ಸ್ಪೆಕ್ಟರ್, ಮೈಯಲ್ಲಿ ಬಿಸಿ ರಕ್ತ, ಕೈಯಲ್ಲಿ ಅಧಿಕಾರ ಇದೆ ಎಂದು ಈ ನಿನ್ನ ಎಲುಬಿಲ್ಲದ ನಾಲಿಗೆಯಿಂದ ಸಿಕ್ಕಂತೆ ಮಾತನಾಡಬೇಡ. ಈ ಪವಿತ್ರವಾದ ಗಾಂಧಿ ಟಪ್ಪಿಗೆಯನ್ನು ತಲೆ ಮೇಲೆ ಹಾಕಿಕೊಂಡು ಜನಸೇವೆ, ಜನಾರ್ದನ ಸೇವೆ, ಸತ್ಯಮೇವ ಜಯತೆ ಎಂದು ತಿಳಿದುಕೊಂಡು ರಾಜಕಾರಣ ಮಾಡುವ ನನ್ನಂತ ರಾಜಕಾರಣಿಗೆ ಇಲ್ಲ ಸಲ್ಲದ ಆರೋಪ ಹೊರಿಸಿದರೆ ನಿನ್ನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ. ಹುಷಾರ್. ಮಿಸ್ಟರ್ ಪರ್ವತ್ ಗೌಡ, ನಿಮ್ಮಂತ ರಾಜಕಾರಣಿಗಳು ಈ ಜನರ ಸೇವೆ ಮಾಡುವವರಲ್ಲ, ಜನರನ್ನು ಸಂಹಾರ ಮಾಡುವವರು. ಪವಿತ್ರವಾದ ಈ ಗಾಂಧಿ ಟೊಪ್ಪಿಗೆ ನೀನು ಧರಿಸಿರಬಹುದು, ಆದರೆ ಆ ಗಾಂಧಿ ಟೊಪ್ಪಿಗೆ ಬೆಲೆ ಏನೆಂದು ಅರಿತುಕೊಂಡಿದ್ದರೆ ಈ ರೀತಿಯಾಗಿ ಮಾತನಾಡುತ್ತಿರಲಿಲ್ಲ. ಅಂದು ಪೂಜ್ಯ ಮಹಾತ್ಮ ಗಾಂಧಿ ಅವರು ಹಗಲು ರಾತ್ರಿ ಎನ್ನದೆ ಪರಿಶ್ರಮ ಪಟ್ಟು ಈ ಖಾದಿಯನ್ನು ನೈದು ಇದನ್ನು ತೊಟ್ಟ ರಾಜಕಾರಣಿಗಳು ಶಾಂತಿ, ಸೌಹಾರ್ದ, ಅಹಿಂಸಾ ಪರಿಪಾಲಕರಾಗಿ ಈ ದೇಶವನ್ನು ಆಳಿ ಈ ಪ್ರಜೆಗಳನ್ನು ರಕ್ಷಣೆ ಮಾಡಲೆಂದು ಆಸೆ ಪಟ್ಟಿದರು. ಆದರೆ ನಿನ್ನಂತ ಭ್ರಷ್ಟ ರಾಜಕಾರಣಿಗಳು ಅಂತ ಮಹಾನ್ ವ್ಯಕ್ತಿಗೆ ಗುಂಡಿಗೆ ಆಹುತಿ ಮಾಡಿದ ನಿನ್ನಂತ ಭ್ರಷ್ಟ ರಾಜಕಾರಣಿಗಳ ಮೈ ಮೇಲೆ ಯಾತಕ್ಕೆ ಬೇಕೋ ಈ ಪವಿತ್ರವಾದ ಖಾದಿ? ಊಸರವಳ್ಳಿ ನಾಟಕ. ನೀನು ಭಾಷಣ ಮಾಡುವುದು ಕೇಳಿದ್ರ ನಿನಗೆ ಯಾವುದಾದರೂ ಸರ್ಕಾರಿ ಶಾಲೆಗೆ ಮಾಸ್ತರ್ಕಿ ನೌಕರಿ ಸಿಗಬೇಕಾಗಿದೆ. ಏನೋ ತಪ್ಪು ಮಾಡಿ ಈ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಬಂದಿರುವೆ. ನೋಡು, ನಾನು ಸುತ್ತ 10 ಹಳ್ಳಿಗಳಿಗೆ ಗೌಡ, ಎಷ್ಟೋ ಶಾಲೆ ಕಾಲೇಜುಗಳಿಗೆ ಜೀರ್ಣೋದ್ಧಾರಕನು ನಾನೇ, ಅದರ ಅಧ್ಯಕ್ಷನು ನಾನೇ. ಅದಕ್ಕಿಂತಲೂ ಮೇಲಾಗಿ ಈ ಜನ ನನ್ನನ್ನು ಪ್ರಚಂಡ ಬಹುಮತದಿಂದ ಆರಿಸಿ ಬಂದ MLA ನಾನು. ನೀನು ನನ್ನ ಮಾತು ಕೇಳದೆ ಹೋದ್ರ ಇನ್ನು
ಚಿಟಕಿ ಹೊಡೆಯುವುದರೊಳಗಾಗಿ ನಿನ್ನನ್ನು ಎತ್ತಂಗಡಿ ಮಾಡುವ ಅಧಿಕಾರ ನನ್ನ ಕೈಯಾಗೈತಲೇ, ನನ್ನ ಕೈಯಾಗೈತಿ. ಇನ್ಸ್ಪೆಕ್ಟರ್, ಪಂಚೆ ಹುಟ್ಟು ಪಂಚಾಯಿತಿ ಮಾಡುವ ಈ ಗೌಡ್ಕಿ, ಈ ಗೌಡನ ಮುಂದೆ ನಿನ್ನಂತ ಲಫಂಗ ಈ ಖಾಕಿ ತೊಟ್ಟು ನನ್ನ ಮುಂದೆ ನಿನ್ನ ಆಟ ನಡೆಯಂಗಿಲ್ಲಲೇ, ನಡೆಯಂಗಿಲ್ಲ. ಮಿಸ್ಟರ್ ಪರ್ವತ ಗೌಡ, ಖಾಕಿ ತೊಟ್ಟವರ ಆಟ ಏನು ನಡೆದಿಲ್ಲ ಎಂದು ತಿಳಿದುಕೊಂಡಿದರೆ ಅದು ನಿನ್ನಂತ ಭ್ರಷ್ಟ ರಾಜಕಾರಣಿಗಳ ಮೂರ್ಖತನದ ಸಂಕೇತ. ನಿನ್ನಂತ ಗೌಡ ಒಂದು ವೇಳೆ ತಪ್ಪು ಮಾಡಿದರೆ ನಿನ್ನ ಕೈಗೆ ಕಬ್ಬಿಣದ ಕೋಳಗಳನ್ನು ತೊಡಿಸಿ ಕತ್ತಲೆ ಕೋಳಿಗೆ ತಳ್ಳಬೇಕಾಗುತ್ತದೆ ಎಂಬುದನ್ನು ಮರೆಯಬೇಡ. ಮಿಸ್ಟರ್ ಪರ್ವತ್ ಗೌಡ, ನೀನು ಈ ಹಳ್ಳಿಗೆ ಗೌಡನಿರಬಹುದು, ಕಾನೂನಿಗೆ ಗೌಡನಲ್ಲ. ನೀನು ಈ ಕ್ಷೇತ್ರದ MLA ಕೂಡ ಆಗಿರಬಹುದು, ನ್ಯಾಯಕ್ಕೆ ನೀನು MLA ಅಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಹಣ, ಹೆಂಡ, ಸುರುವಿ, ಮುಕ್ತ ಜನರನ್ನು ವಂಚನೆ ಮಾಡಿ ಇವರಿಂದ ಪವಿತ್ರವಾದ ಓಟನ್ನು ಪಡೆದುಕೊಂಡು ನೀನು ಈ ಖಾದಿ ಬಟ್ಟೆಯನ್ನು ತೊಟ್ಟಿರಬಹುದು. ಆದರೆ ನೀನು ತೊಟ್ಟಿರುವ ಈ ಖಾದಿ ಕೇವಲ 5 ವರ್ಷ ಮಾತ್ರ. ಆದರೆ ನಾನು ತೊಟ್ಟಿರುವ ಈ ಕರ್ನಾಟಕ ಸರ್ಕಾರದ ಖಾಕಿ ನಾನು ಸೇವೆಯಿಂದ ನಿವೃತ್ತಿಯಾಗುವವರೆಗೆ ಇರುತ್ತದೆ ಎಂಬುದನ್ನು ಮರೆಯಬೇಡ. ನೀನು ಇಷ್ಟ ತನಕ ಮಾತಾಡಿದ್ದನ್ನ ನಾನು ನನ್ನ ಗಾಂಧಿ ಟೊಪ್ಪಿಯೊಳಗ ಗಟ್ಟಿಯಾಗಿಟ್ಕೊಂಡಿದ್ದೇನೆ. ನೀನು ಈ ಠಾಣೆಯಿಂದ ಎತ್ತಂಗಡಿ ಆಗುವ ಅನಸಲಿದ್ದಿದ್ದರ ನಾನು ಹೇಳಿದಂತೆ ಕೇಳಿಕೊಂಡು ನಮ್ಮ ಹುಡುಗರನ್ನ ಬೆಟ್ ಕಳಿಸಲೇ. ಮಿಸ್ಟರ್ ಪರ್ವತ್ ಗೌಡ, ನನ್ನಂತ ಪ್ರಾಮಾಣಿಕ ಅಧಿಕಾರಿಗಳಿಗೆ ಎತ್ತಂಗಡಿ ಮಾಡುವುದು ನಿನಗೇನು ದೊಡ್ಡ ವಿಷಯವಲ್ಲ. ಆದರೆ ನಿನ್ನಂತ ಭ್ರಷ್ಟ ರಾಜಕಾರಣಿಗಳ ಹೆದರಿಕೆಗೆ ಹೆದರಿ ಇಂಥ ಗುಂಡಗಳನ್ನು ಬಿಡೋನಲ್ಲ ಈ ಇನ್ಸ್ಪೆಕ್ಟರ್ ಪ್ರಸಾದ್. ನನ್ನ ತಲೆಯ ಮೇಲೆ ರಾರಾಜಿಸುತ್ತಿದೆ ನ್ಯಾಯ ಧರ್ಮದ ಸಂಕೇತವಾದ ಈ ಅಶೋಕ್ ಚಕ್ರ. ಇದನ್ನು ಧರಿಸಿದ ನಾನು ಈ ನನ್ನ ವೃತ್ತಿಗೆ ನಾನೆಂದು ಬಗೆಯಲಾರೆ. ಇದು ನನ್ನ ಕೊನೆಯ ಮಾತು. ನೀನಿಂದು ಇನ್ಸ್ಪೆಕ್ಟರ್, ಮೈ ಮೇಲೆ ಖಾಕಿ ತೊಟ್ಟು ಇಷ್ಟೊಂದು ಹಾರಾಡಬೇಡಲೇ. ನೀನು ನನ್ನ ಹುಡುಗರನ್ನ ಬಿಡದೇ ಇದ್ದರೆ ಏನಾಯ್ತು? ಈ ನಿನ್ನ ಸೂಪ್ರಿಡೆಂಟ್ ಹಿಡಿದು ಕಮಿಷನರ್ ತನಕ ನನ್ನ ಪಾವರ್ ಐತಲೇ, ಪಾವರ್. ಅದಕ್ಕಿಂತಲೂ ಹೆಚ್ಚಾಗಿ ದಿಲ್ಲಿ ಹೈಕಮಾಂಡ್ ವರೆಗೂ ನನ್ನ ವರ್ಚಸ್ ಐತಿ. ಏನೋ ನೀನು ನನ್ನ ಹುಡುಗ ಅಂತ ತಿಳಿದು ಇಲ್ಲಿವರೆಗೆ ಬಂದಿದ್ದೇನೆ. ಇನ್ನು 24 ಗಂಟೆ ಒಳಗ ನಾನು ನನ್ನ ಹುಡುಗರನ್ನ ಹೇಗೆ ಬಿಡಿಸ್ಕೊಂಡು ಹೋಗ್ತೀನಿ ನೋಡ್ತಾ ಇರು. ಲೇ ರಾಬರ್ಟ್ ಅಂಡ್ ಕಾರ್ತಿಕ್, ನೀವಿಬ್ಬರು ಯಾವುದಕ್ಕೆ ಹೆದರಬೇಡಿ. ನಿಮ್ಮನ್ನು ಬಿಡಿಸಿಕೊಂಡು ಹೋಗುವ ಜವಾಬ್ದಾರಿ ನನ್ನದು. ಇನ್ಸ್ಪೆಕ್ಟರ್, ನನ್ನ ಮಾತಿಗೆ ಬೆಲೆ ಕೊಡದ ನಿನ್ನನ್ನು ಮತ್ತೊಮ್ಮೆ ಬಂದು ವಿಚಾರಿಸ್ತೀನಿ. ಈ ಗೌಡ ಮನಸ್ಸು ಮಾಡಿದ್ರ ಕುಡಿಯಕ್ ಹಾಲು ಕೊಡ್ತಾನೋ, ಹಾಲು ಕೊಡ್ತಾನ. ಅದ ಮನಸ್ಸು ಕಹಿ ಮಾಡ್ಕೊಂಡ್ರ ವಿಷಯನೂ ಕೊಡ್ತಾನ. ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ. ಸತ್ಯ ಹೇಳಿ ಕೆಟ್ಟವನು ಸತ್ಯ ಹರಿಶ್ಚಂದ್ರ, ಹೇಳದೆ ಕೆಟ್ಟವನು ವಿಶ್ವಾಮಿತ್ರ. ಕೊಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಈ ಸಮಾಜ ನಾನೇನೇ ಮಾಡಿದರು ನಾನು ಕೆಟ್ಟವನು ಎಂದು ಪಟ್ಟ ಕಟ್ಟೆ ಕಟ್ಟುತ್ತೆ. ಬರ್ತೀನಿ. ಹೋಗು. ನಿನ್ನಂತ ಭ್ರಷ್ಟ ರಾಜಕಾರಣಿಗಳನ್ನು ನಾನು ನನ್ನ ಸರ್ವಿಸ್ನಲ್ಲಿ ಅದೆಷ್ಟೋ ಜನ ನೋಡಿದ್ದೇನೆ. ರವಿ, ಈ ಕ್ಷೇತ್ರದ MLA ಆದ ಪರ್ವತಗೌಡರು ಸಿಟ್ಟಿನಿಂದ ಹೋದಂತಿದೆ. ವಿಷಯ ಏನು ಪ್ರಸಾದ್? ನೋಡು ರವಿ, ಈ ರಾಜಕಾರಣಿಗಳು ಪೊಲೀಸ್ ಸ್ಟೇಷನ್ ವರೆಗೆ ಯಾಕೆ ಬರುತ್ತಾರೆ ಹೇಳು? ತಮ್ಮ ಕಾರ್ಯ ಸಾಧನೆಗೋಸ್ಕರ. ಕರೆಕ್ಟ್. ನಾನು ಇಂದು ಹಿಡಿದಿರುವ ಈ ರೌಡಿಗಳನ್ನು ಬಿಡುಗಡೆ ಮಾಡಲೆಂದು ನನ್ನನ್ನು ಹೆದರಿಕೆ ಹೇಳಲು ಬಂದಿದ್ದರು.
ನಾನು ಅವರ ರಾಜಕಾರಣದ ಪ್ರಭಾವಕ್ಕೆ ಹೆದರಲಿಲ್ಲ. ನನ್ನ ಮೇಲೆ ಸಿಟ್ಟಾಗಿ ಹೋಗಿರಬಹುದು ಅಷ್ಟೇ. ನೋಡು ಪ್ರಸಾದ್, ದೇಶದ್ರೋಹಿಗಳಿಗೆ, ಕಳ್ಳ ಖದೀಮರಿಗೆ, ರೌಡಿ ಗುಂಡಾಗಳಿಗೆ ಇಂತಹ ರಾಜಕಾರಣಿಗಳ ಬೆಂಬಲ ಇರುವುದರಿಂದಲೇ ಅಂತವರ ಅಟ್ಟಹಾಸ ಮಿತಿಮೀರಿ ನಡೆಯುತ್ತಿದೆ. ತಮ್ಮ ಕುರ್ಚಿಯನ್ನ ಭದ್ರಪಡಿಸುವುದಕ್ಕಾಗಿ ದೇಶದಲ್ಲಿ ಕೊಲೆ ಸುಲಿಗೆ ಇವರೇ ಮಾಡಿಸಿ ಮಜಾ ನೋಡುತ್ತಿದ್ದಾರೆ. ಇಂತಹ ಕೆಟ್ಟ ರಾಜಕಾರಣಿಗಳ ಸಪೋರ್ಟ್ ಇಲ್ಲದಿದ್ದರೆ ನೂರಾರು ಜನರನ್ನು ಔತಿ ತೆಗೆದುಕೊಂಡಂತಹ ಅರಹಂತಕ ವೀರಪ್ಪನನ್ನು ಎಂದೋ ಹಿಡಿಯಬಹುದಿತ್ತು ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು. ಇಂದಿನ ಈ ಭ್ರಷ್ಟ ರಾಜಕಾರಣಿಗಳು ಕೈವಾಡದಲ್ಲಿ ನಿಷ್ಠಾವಂತ ಅಧಿಕಾರಿಗಳು. ಪತ್ರಿಕಾ ಪ್ರತಿನಿಧಿಯವರು ಬದುಕುವುದೇ ಕಷ್ಟವಾಗಿದೆ ಪ್ರಸಾದ್. ಕರೆಕ್ಟ್ ರವಿ, ನಿನ್ನ ಮಾತು ನಿಜ. ಈಗಿನ ಕಾಲದಲ್ಲಿ ನನ್ನಂತ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಇಲ್ಲದಂತಾಗಿದೆ. ರಾಜಕಾರಣದ ಪ್ರಭಾವಕ್ಕೆ ಒಳಗಾದ ನನಗೆ ಈ ಸ್ಟೇಷನ್ ನಿಂದ ಯಾವಾಗ ಟ್ರಾನ್ಸ್ಫರ್ ಆಗುತ್ತೋ ಹೇಳಲು ಬರುವುದಿಲ್ಲ. ಹಲೋ ಸರ್, ನಮಸ್ಕಾರ. ಐ ಆಮ್ ಇನ್ಸ್ಪೆಕ್ಟರ್ ಪ್ರಸಾದ್ ಸ್ಪೀಕಿಂಗ್. ಸರ್, ಪ್ರಸಾದ್, ಏನಾಯ್ತು? ಯಾಕೆಷ್ಟು ಗಾಬರಿಗೊಂಡೆ? ಈ ಭ್ರಷ್ಟ ರಾಜಕಾರಣಿ MLA ನನ್ನ ಹೈಯರ್ ಆಫೀಸರ್ಗೆ ಫೋನ್ ಮಾಡಿದನಂತೆ. ನಮ್ಮಿಬ್ಬರನ್ನ ಗೆಳೆಯರನ್ನ ಇನ್ಸ್ಪೆಕ್ಟರ್ ಪ್ರಸಾದ್ ಬಂಧಿಸದನೆಂದು. ಆದರೆ ರವಿ, ಆ MLA IG ವರೆಗೂ ಹೋಗಲಿ, ನಾನು ಮಾತ್ರ ಇವರನ್ನು ಬಿಡೋದಿಲ್ಲ. ನಾನು ಅವರನ್ನು ಅರೆಸ್ಟ್ ಮಾಡಿ 24 ಗಂಟೆ ಆಯಿತು. ಈಗಾಗಲೇ ಕೂಡ ನಾನು FIR ಹರಿದಿದ್ದೇನೆ. ಸರ್, ನೀವೇನಾದರೂ ಕೋರ್ಟ್ನಲ್ಲಿ ಬಂದು ಅವರನ್ನು ಬಿಡಿಸಿಕೊಂಡು ಹೋಗಿ. ಇನ್ಸ್ಪೆಕ್ಟರ್, ಇದೊಂದಿದ್ದರೆ ನೀನಲ್ಲ, ಆ ಕೋರ್ಟು ಇಲ್ಲೇ ಬರುತ್ತೆ ನೋಡ್ಲಿ. ಮಿಸ್ಟರ್ ಕಾರ್ತಿಕ್, ನೀನು ಎಷ್ಟೇ ಕೂಗಾಡಿದರು ಇಲ್ಲಿಂದ ನಾನು ಬಿಡುಗಡೆ ಮಾತ್ರ ಮಾಡೋದಿಲ್ಲ. ಇನ್ಸ್ಪೆಕ್ಟರ್, ಇದು ಸ್ಟೇಷನ್ ಮಾತ್ರ ನೀನು ಇನ್ಸ್ಪೆಕ್ಟರ್. ಇದರ ಹೊಸ್ತಲು ದಾಟಿ ಇಡೀ ನನ್ನ ಸಾಮ್ರಾಜ್ಯ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಹೊರತು ಪೋಸ್ಟ್ ಆಫೀಸ್ಗೆಲ್ಲ. ಇದು ನನ್ನ ಕಂಟ್ರೋಲ್ ನಲ್ಲಿರುವ ಏಕಾಏಕ ಪೊಲೀಸ್ ಸ್ಟೇಷನ್. ಅದು ನೀನು ತಿಳಿದುಕೋ. ಒಂದು ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅನ್ನೋದು ನನಗೂ ಗೊತ್ತು. ನಾನು ಮನಸ್ಸು ಮಾಡಿದ್ರೆ ಮಗನ ಇಡೀ ಈ ಊರಾಗ, ಈ ರಾಜ್ಯದಾಗ ಎಲ್ಲ ಇರಬಾರ್ದು ಅಂತ ಜಾಗದಾಗ ನಿನಗೆ ಹಾಕಿ ಅಲ್ಲೇ ಮುಗಿಸ್ಬಿಡ್ತೀನಿ. ನಿನ್ನ ಗುರ್ತು ಸಹ ಇವ್ರಿಗೆ ಗೊತ್ತಾಗಬಾರ್ದು. ಮಿಸ್ಟರ್ ರಾಬರ್ಟ್, ನಿನ್ನಂತ ಭಂಡ ರಾಜಕಾರಣಿಗಳನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಅದೆಷ್ಟೋ ಜನರನ್ನು ನಾನು ಕೋರ್ಟಿನಲ್ಲಿ ಎಕ್ಸ್ಪೆಡಿಷನ್ ಮಾಡಿದ್ದೇವೆ. ಆದರೆ ನನ್ನಂತ ಖಾಕಿ ತೊಟ್ಟ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯನ್ನು ಕೆಣಕಿದರೆ ಬೇಲ್ ಕೂಡ ಸಿಗುವುದಿಲ್ಲ. ಎಚ್ಚರ. ಇನ್ಸ್ಪೆಕ್ಟರ್, ನಮ್ಮ ಗೌಡರು ಹೇಳಿದ ಹಾಗೆ ನೀನು ಒಟ್ಟಾಳೆಪ್ಪನೇ. ನೀನು ನಮ್ಮ ಕಳ್ಳ ವ್ಯವಹಾರಗಳಿಗೆ ಕಂಠಪ್ರಾಯವಾಗಿರಂದ್ರ ನಿನಗೆ ಮುಂದೊಂದು ದಿನ ನೋಡ್ಕೋತೀನ್ಲೇ. ರಾಬರ್ಟ್, ನಡೆ.
ತಾನೇ ನಾವು ಬೇಲ್ ಆರ್ಡರ್ ತಂದಿನಿ ಸರ್. ಬೇಗನೆ ಅವರನ್ನು ರಿಲೀಸ್ ಮಾಡ್ಬೇಕಂತ ಕೋರ್ಟ್ ಆರ್ಡರ್ ಇದೆ. ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಬರೇ ಲಂಚಕೋರ ಅಧಿಕಾರಿಗಳು ಹೆಚ್ಚಾಗಿರುವಾಗ ನನ್ನಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ಬೆಲೆ ಇಲ್ಲದಂತಾಗಿದೆ. ಏ ಪಿಸಿ, ಬೆಟ್ಟ ಕಳಿಸೋ ಕಳ್ಳ ಕದಿಮರನ್ನು